ಅನಿರ್ಬಂಧಿತ ಅನುದಾನದಲ್ಲಿ ತಾಲೂಕು ಪಂಚಾಯತಿ ವತಿಯಿಂದ ಕ್ರೀಡಾ ನಿಧಿಯನ್ನು ಮೀಸಲಿಟ್ಟಿದ್ದೀವಿ. ಸನ್ಮಾನ್ಯ ಶಾಸಕರ ಸೂಚನೆ ಮೇರೆಗೆ ತಾಲೂಕಿನ ಆಯ್ದ 10 ಶಾಲೆಗಳಿಗೆ ಇವತ್ತು ನಾವು ಕ್ರೀಡಾ ಸಾಮಗ್ರಿಗಳನ್ನು ನೀಡ್ತಾ ಇದ್ದೇವೆ. ಈ ಸಾಮಗ್ರಿಗಳು ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಲಭ್ಯ ಆಗಿ ಅವರು ಕ್ರೀಡೆಯಲ್ಲಿ ಇವುಗಳ ಸದ್ಬಳಕೆ ಮಾಡಿಕೊಂಡು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದ್ರ ಮುಖಾಂತರ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಉತ್ತಮ ಸಾಧನೆಯನ್ನು ಸಾಧಿಸತಕ್ಕಂಥ ರೀತಿಯಲ್ಲಿ ಆಗಲಿ ಅಂತ ಆಶಿಸ್ತಾ ಈಗ ಬಂದಿರ್ತಕ್ಕಂಥ ಶಿಕ್ಷಕರಿಗೆ ಎಲ್ಲ ಪರವಾಗಿ ಸನ್ಮಾನ್ಯ ಶಾಸಕರು ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಶಾಲೆ ಕರೀರಿ ಇಲ್ಲಪ್ಪ ಇಲ್ಲ ಬ್ಯಾಟ್ ಕೊಡಲಿ ಇವಾಗ ಒಂದು ಬ್ಯಾಟ್ ಕೊಡಲಿ ಹಣ ಇದಕ್ಕೆ ಓಕೆ ಎಲ್ಲರದು ಆಯ್ತಾ? ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅವ್ರ ಅಕೌಂಟಲ್ಲಿ ಆಗಿದೆ. ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ಹ್ಞೂ ಸರ್ ಬಂದು ಓಕೆ ಡನ್. ಅದು ಪರಿಶಿಷ್ಟ ಜಾತಿಯ ಒಂದು ವಧು, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಧು ಆಗಿದೆ 3 ಲಕ್ಷ ಒಂದು ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಅದರಲ್ಲಿ 50% ಅಂದರೆ 1.5 ಲಕ್ಷವನ್ನು ನೇರವಾಗಿ ಜಂಟಿ ಖಾತೆ, ಯಾರು ವಧು ಮತ್ತು ವರರ ಜಂಟಿ ಖಾತೆಗೆ ನೇರವಾಗಿ ಅವರಿಗೆ ಹಾಕಲಾಗುತ್ತದೆ. ಇನ್ನು ಅರ್ಧ 1.5 ಲಕ್ಷ ಖಾತೆಗೆ FD-ಯನ್ನು ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಬೇರೆ ಒಳ ಅಂತರ್ಜಾತೀಯ ಸಹ ಒಳ ಪಂಗಡ ವಿವಾಹ ಸಹಿತ 2 ಲಕ್ಷ ಪ್ರೋತ್ಸಾಹ ಇದೆ. ವಿದ್ಯಾರ್ಥಿಗಳಿಗೆ SSLC ಹಿಡಿದು ಮತ್ತು ಏನು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಅಮೌಂಟನ್ನು ತಲಾ 1.5 ಲಕ್ಷ ಅಮೌಂಟನ್ನು ಅವರೊಂದು ಜಂಟಿ ಖಾತೆಗೆ ಹಾಕಿದ್ದೇವೆ. ಉಳಿದಂತೆ 1.5 ಲಕ್ಷ ಅದನ್ನು ಅವರನ್ನು ಫಿಕ್ಸ್ಡ್ ಡೆಪಾಸಿಟ್ ಆಗಿ ಅವರಿಗೆ ಕೊಡಲಾಗುತ್ತದೆ. ದಯವಿಟ್ಟು ಆ ಒಂದು 6 ಜೋಡಿಗಳು ಬಂದಿದ್ದಾರೆ. ಆ 6 ಜೋಡಿಗಳನ್ನು ಹೆಸರು ಬಂದು ಇಲ್ಲಿ ನಮ್ಮ ಸ್ಪೀಕರ್ ನವೀನ್ ಕುಮಾರ್ ಮತ್ತು ರಾಧಶ್ರೀ ನವಿಲೆ, ಮತ್ತು ಯಶಸ್ವಿನಿ ಹೊಸಹಳ್ಳಿ, ಅಜಯ್ BM ಮತ್ತು ರಮ್ಯಾ BL ಬೊಮ್ಮನಹಳ್ಳಿ, ಅಜಯ್ ಕುಮಾರ್ ಮತ್ತು ಲಕ್ಷ್ಮಿ ನರೇಂದ್ರ ಪಾಲ್ಯ, ವೆಂಕಟೇಶ್ ಬಿಹಾರ್ ಮತ್ತು ಸಿಂಧು ಬಿ ಪಾಲ್ಯ, ನಾಗರಾಜ್ ವೈ ಮತ್ತು ಕಾವ್ಯ ಎಲ್ಲೆಲ್ಲಿ. ದಯವಿಟ್ಟು ಇವರು ಬರಬೇಕಂತ ಹೇಳಿ ಇಲ್ಲೇ ಗಾರ್ಮೆಂಟ್ಸ್ ಮಾಡ್ತಾರೆ. ಇಲ್ಲೇ ಬಂದ್ಬಿಡು ಎಲ್ಲ ಊರಿಗೆ ಸೇರಿಸ್ಬೇಕು ಅಂತಲೇ ಹಿಡ್ಕೊಳ್ಪ ಯಾರು ಮಾಡ್ತಿದ್ದಪ್ಪ ನೀವು? ಹೌದಾ? ಮತ್ತೆ ಅಜಯ್ ಕುಮಾರ್ ಲಾಸ್ಟ್ ಟೈಮ್ ಪಿಂಚಣಿ ಆಗಲ್ಲ 30 ಜನ ಅವತ್ತು 30 ಜನಕ್ಕೆ ಇಲ್ಲ ಅವತ್ತು ಚೆನ್ನಾಗಾಯಿತು ಸರ್. ಒಳ್ಳೆ ಪ್ರೋಗ್ರಾಮ್ ಆಯಿತು ಅವತ್ತು. ಲಾಸ್ಟ್ ಮಂಡೇ ಸರ್ ಮಾಡಬೇಕದು 3 ತಿಂಗಳು ಒಂದು ಸತಿನಾರು ಹಂಗೆ ಮಾಡಿದ್ರೆ 1 ವರ್ಷ 2 ವರ್ಷದಲ್ಲಿ ಎಲ್ಲ ಕ್ಲಿಯರ್ ಆಗ್ಬಿಡ್ತಾವೆ. ನೀವು ಅರಿಯರ್ಸ್ ಫೈಲ್ಸಲ್ಲಿ ಅಕ್ಕ ಇನ್ನೇನೋ ತೆಗಿತವ್ರು ಬಿಡ ಅಷ್ಟಲ್ಲಿ ಇನ್ನೊಬ್ರು ಕರಿತೀವಿ. ಇಲ್ಲ ನೋಡಿ 2 ವಾರಕ್ಕೆ ಕೊಟ್ಟವ್ರಲ್ಲ ಪರವಾಗಿಲ್ಲ. ಇಷ್ಟು ವರ್ಷ ಆದರೂ ಕೊಡ್ತಿದ್ದು ಒಳ್ಳೇದು. ಇನ್ಯಾರು ನೆಕ್ಸ್ಟ್? ಹಾಂ ಅಲ್ಲ ಬೋರ ಕೂತ್ಗಳಿದ್ದಾನೆ ಬರೀ 4 ಕೊಡ್ತೀರಲ್ಲ. 4ಕ್ಕೆ ಕೊಟ್ಟವ್ರು ಲೋನ್ ಏನು ಮಾಡೋದವ? ದೇವರಾಜ್ ಸರ್ 454 ಖರ್ಚಿವೆ 4 ಎಷ್ಟು % ಆಯಿತು? 0.4 ಹಾಂ ಏನು ಮಾಡೋದು ಸರ್? ನೋಡ್ತಿದ್ದು ಅದು ಸಮಸ್ಯೆ. ಅವ್ರಿಗೆ ತರಲಿ ಬರಲಿ ಸರ್. ಇದೊಂದು ಅಂಕನ್ ಬಾವಿ ಹಿಂದೆ ಒಂದು ಸತಿ ಜಿಲಿಟಿನ್ ಬ್ಲಾಸ್ಟ್ ಆಗಿ ಅಷ್ಟು ಮನೆಗಳೆಲ್ಲ ಹೊಟ್ಟೋಗ್ಬಿಟ್ಟಿದ್ದೆ ಸರ್. ಒಂದು 7-8 ಜನ ಸತ್ತೋಗ್ಬಿಟ್ರು ಸರ್. ಒಬ್ಬ ಇನ್ನೂ ಚಂದ್ರ ಇದಾಗಲಿಲ್ಲ, ಐಡೆಂಟಿಫೈ ಆಗಲಿಲ್ಲ. ಅದು ಮಾದೇವಪ್ಪ ಡಾಕ್ಟ್ರಿಂದ ಏನಿಲ್ಲ. ನೀನು ಆಮೇಲೆ ಬರ್ಸೋಣ ಇಲ್ಲಿ ಬೋರಾ ಎಷ್ಟು ಬರ್ತೀವಿ ಹೇಳಿದಾರೆ ಅವತ್ತೇ ಹೇಳಿದ್ದಾರೆ. ಹರ್ಷನೂ ಹೇಳ್ದ ಅವತ್ತೇ. ಇದೊಂದು ಎಸ್ ಬಾಸ್ ಏನು ಮಂಜೂರು ಆಗೈತೆ ನಿಮಗೆ? ಏನು
ಅರ್ಜಿ ಹಾಕ್ಸ್ಬೇಕು ಮಾತಾಡ್ತೀನಿ ಕರ್ಸಿ ಮಾತಾಡ್ತೀನಿ ಸರಿ ಇವ್ರೆ ಅವ್ರ ಹತ್ರ ಕಾಲಿದ್ರೆ ಗ್ರಾಮ ಸಭೆಯಲ್ಲಿ ಬಂದರೆ ಹಾಕ್ಕೊಡು ಸರಿ ನಿಂದು ಆಯಿತು ಇದು ಸರಿ ಮಾಡಿಸ್ಕೊಡ್ತೀನಿ ಹೋಗು ನೀವು ಹೆಂಗೆ ಮಾಡೋದು ಸರ್ ಹಿಂಗೆ ಎಲ್ಲಿದು ಲೈಸೆನ್ಸ್ ಕೊಡಲ್ಲ ಅಮ್ಮಂಗೆ ಮನೆ ಇದೆಯಾ ನೋಡಲ್ಲಿ ವೆರಿಫೈ ಮಾಡಿ ಮನೆ ಇಲ್ಲದೆ ಇದ್ರೆ ಕೊಡಿ ಸರ್ ಮನೆಗೆ ಕೊಡಂತಾರೆ ಸರ್ ಇವಾಗ ನಿಂತ ಜಮೀನಣ್ಣ ತಗೋ ಅಂತಾನೆ ಅಲ್ಲ ಇವ್ರು ಎಷ್ಟು ಬೇಕು ಅಂತಾರೆ ಅಷ್ಟು ಕೊಡಿಸ್ತೀನಿ ಹಿಂದೆ ಸೋಮಣ್ಣ ಅಂತ ಹಂಗೆ ಮಾಡಿದೆ 4,000 ತಂದೆ ಸರ್ ಅವಾಗ ಸೋಮಣ್ಣ ಹೌಸಿಂಗ್ ಮಿನಿಸ್ಟರ್ ಅಲ್ಲ ಅವರು ಹಾಂ ಎಲ್ಲ ಇವು ಹೋಲ್ಸೇಲ್ ಅದೇನೋ ಗೊತ್ತಿಲ್ಲ ದೇವ್ರ ದಯದಿಂದ ಪೈಪು 4,000 ಚಿಲ್ಲರೆ ಕೊಟ್ಟವ್ರೆ ಸರ್ ಇವರು ಲಿಫ್ಟು ಇನ್ನೂ ಎಷ್ಟು ಬೇಕು ಪಂಚಾಯತಿಗೆ ಕೇಳಿ ಕೊಡ್ತೀನಿ ಅಂತ ಅವ್ರೆ ಚಲುವರಾಯಸ್ವಾಮಿ ಇರೋದ್ರಿಂದ ಅವರೆಲ್ಲ ನಾವು ನಮ್ಮ ಇಲ್ಲೇ ಲೋನ್ ಇಲ್ಲಿ ಮಾಡ್ತೀವಿ ಪಟ್ಟಿ ಮಾಡ್ತೀವಿ ತುಮಕೂರು ತೊಂಬರಕ್ಕೆ ಕೇಳಿದ್ರು ಅವ್ರನ್ನ ಅಪ್ಡೇಟ್ ಮಾಡ್ತಾ ಇದ್ವಿ ಅವ್ರು ಬಂದಿದ್ದಾರೆ ಸೇರಿಸಿ ಕೊಡಿಸೋ ತೊಗೊಂಡೋಗಿದ್ದಾರೆ ಸರನ್ ತೊಗೊಂಡು ಹಲೋ ಯಾವಾಗ ಕೊಟ್ಟಿರೋದು ಸಾಗುವಳಿ ನೋಡಿ ಇದು ವಾಘಾ ಸರ್ ಜಮೀನು ನಾವು 10 ವರ್ಷದಿಂದ ಸಾಕಾಗಿದ್ದೀವಿ ಮಾಡೋಕ್ಕಾಗಿಲ್ಲ ಬಾ ದಾಸಪ್ಪ ಬಾ ಏನು ಕಣಕ ಯಾವುದಕ್ಕೆ ಹಾಕಿದ್ದೇವಾ ಬರಲಿ ಬರ್ತಾರೆ ಇಲ್ಲ ಕೂತು ಸರಿ ಬಂದಾಗ ಹೇಳ್ತೀನಿ ಸೀನು ತಹಸೀಲ್ದಾರ್ಗೂ ಹುಡಿಯಾರ್ ಶ್ರೀನಿವಾಸ್ ನಾಕಾಶಲ್ಲಿ ಆಗಿದ್ರೆ ಬೇರೆ ಕಡೆ ಏನಿದೆ ಅದಕ್ಕೆ ತೆಂಗಿನ ಗಿಡ ಇಕ್ಕಿದ್ವಿ ಸಹಾಯಧನ ಬರುತ್ತೆ ತೋಟಗಾರಿಕೆ ಇಲಾಖೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ 5 ತಿಂಗಳಾಯ್ತು ಸರ್ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ರಾಜಪ್ಪ ಅವ್ರು ಕೇಳಿದ್ರೆ ಡಾಕ್ಯುಮೆಂಟ್ ಕಳೆದೋಗಿ ಹೊಸ ತಂದು ಕೊಡಿ ಅದೇ ಡಾಕ್ಯುಮೆಂಟ್ಸ್ ಎಲ್ಲಿ ಕಳೆದಿದ್ರಪ್ಪ ನಮ್ಮದು ಕ್ಯಾಚ್ ಮಾಡಿ ಬೇಡ ಅಂತ ಹೇಳಿ ಬಂದ್ವಿ ಬಟ್ ಈಗ ಅಲ್ಲಿ ಪ್ರೆಸೆಂಟ್ ಏನಿದೆ ಪಾಣಿ ಯಾರ ಹೆಸರಿಗೆ ಬರ್ತದೆ ನೋಡ್ಬಿಟ್ಟು ಅದು ಅವ್ರ ಡಿಸಿಷನ್ ಅವ್ರಿಗೆ ಏನು ಅರ್ಜಿ ಕೊಟ್ಟರು ಅದೇನು ಬಂದು ಮೊನ್ನೆ ನೀವು ಅರ್ಜಿ ತೊಗೊಳ್ರಿ ಆಮೇಲೆ ಮಾಡಿಸ್ತೀವಿ ಅಂತಂದ್ರು ತೊಗೊಂಡಿದ್ವಿ ನಾನೇ ರಿಸೀವ್ ಮಾಡಿ ಹೋದರೆ ನೀನು ಸುಮ್ಮನೆ ಯಾರೋ ಲಂಚ ಕೇಳಿದ್ರು ಅಂದ್ರೆ ಕೊಡೋಕೆ ಹೋಗ್ಬೇಡ ದಯಮಾಡಿ ಕಂಪ್ನಿಲಿ ಯಾವ್ದಕ್ಕಾರ ಒಂದು ರೆಸ್ಯೂಮ್ ಕೊಡು ನೋಡೋಣ ಟ್ರೈ ಮಾಡ್ತೀವಿ ಮತ್ಕೊಂಡು ಮಾಡಿ ನಾವು ಮನೆಗೂ ಸೈಟ್ ಇಲ್ವಾ ಓಟಿಗೆ ಇರೋದು ಬ್ರಿಡ್ಜ್ಗೆ ಹಾಕಿದ್ದೀನಿ ಅದು ಸೇರ್ಬೇಕು ಇಲ್ಲಿ ಓಟಿಗೆ ತಗೊಂಡಿದ್ದು ಈಗಲೇ ನಿಮ್ಮ ತಕ್ಕ 2-3 ಸತಿ ಬಂದು ಮನೆ ಉಯ್ಯಕ್ಕೆ ನೋಡಿ ತೀರ್ಮಾನ ಆಗಿತ್ತು ದಾರಿಗೆ ನಾವು ಹೋಗಕ್ಕೆ ದನ ಹಿಡ್ಕೊಂಡು ಹೋಗಕ್ಕೆ ಜಾಗಲ್ಲ ಸರ್ ಉಯ್ಯಕ್ಕೆ ಬರ್ತೀವಿ ಮಾಡೋಕ್ಕಂತ 5ನೇ ತಾರೀಕಿಗೆ ಕಳಿಸ್ತೀವಿ ಅಂತ ಯಾರು ಸರ್ವೇರಾ ಸರ್ ಚೆನ್ನಾಗಿ ಕಡಿಮೆ ಬಂದವ ಅವು ಕೇಳಕ್ ಹೋದ್ರೆ ಸರ್ ಪಿಡಿಯವರು ನಮಗೇನು ಸೌಕರ್ಯ ಕೊಡಲ್ಲ ಸರ್ ಎಷ್ಟೇ ಕೇಳಿಸ್ಕೊಳ್ಳಿ ಈಗ 2 ಲಕ್ಷ ಜನರಲ್ ಮನೆಗೆ 1,20,000 ಯಾವ್ದು ಬೇಕು ಜನರಲ್ ಮನೆ ಚೇಂಜ್ ಮಾಡ್ಕೊಡ್ಲ 1 ಲಕ್ಷ ಎಷ್ಟು ದಿನ ಬರಬೇಕು ಕಾಯ್ಬೇಕು ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿದ್ದೀವಿ ಸರ್ ಹಂಗಾಗಿ ವೆಯ್ಟ್ ಮಾಡ್ತಾರೆ ಕರ್ತೀರಾ ಏನಾದರೂ ಸಮಸ್ಯೆ ಬಂದಾಗ ಏನು ಮಾಡ್ತಾರೆ ಅವ್ರದ್ದು ಅವ್ರು ಲಾಕ್ ಮಾಡ್ಕೋತಾರೆ ನಿಮಗೆ ಮುಂದಕ್ಕೆ ಹೋಗ್ಬಿಡಲ್ಲ ಆ ಥರ ಮಾಡ್ತಾರೆ ಇಲ್ಲ ಸರ್ ಇದು ಸಮಸ್ಯೆ ಇಷ್ಟು ವರ್ಷ ಇರಲಿಲ್ಲ ಬೇರೆಯವ್ರಿಗೆ ಅವ್ರು ಸೇಲ್ ಮಾಡಿದ್ರು ಅವರು ಈಗ 3 ಡೇಸ್ ಬ್ಯಾಕ್ ಎಲ್ಲಿದೆ ಕೋಚ್ ಕಟ್ಟಿದ್ದು ಸರ್ ಖಾಲಿ ಇದೆಯಾ ಕೊಡು ಡೀಟೇಲ್ಸ್ ಕೊಡಿಲ್ಲ ಬೈಲಿ ಈ ಕಡೆ ಬಾ ತುಮಕೂರು ಖಾಲಿನೇ ಇಲ್ಲ ಅಲ್ಲಿ ಈಗ ಸರ್ ಅಪ್ಲಿಕೇಶನ್ ಆಗಿರುತ್ತೆ ಏನು ಸರ್ ಇವನ ಮಾಡಿ ಮಲ್ಲದೇವರಟ್ಟಿ ಮಾದಾಪುರ ಗೊರಟ್ಟಿ ಇದೆಯಾ ಯಾರ ಹೆಸರಿಗೆ ಹಾಕಿದ್ಯಾ ತಾಯಿ ಹೆಸರಿಗೆ ಸರ್ ಚಿತ್ತಮ್ಮ ಯಾವ್ದು ಇದೆಯಾ ಇದೆ ಕೈಯಾರ ಕಾಲದಿಂದ ಏನಕ್ಕೆ ಹಾಕಿದ್ಯಾ ಗಂಗಾ ಕಲ್ಯಾಣ ಯೋಜನೆ ಬೋರ್ಗ ಅದೊಂದು ಸಹಾಯ ಮಾಡ್ಕೊಡ್ರಿ ಬಂದಿದ್ದೀರಾ ಸರ್ ನೀವು ಇದೇನು ರಂಗಸಮನಾಥ ಮನೆ ಹತ್ರ ಬಗ್ನಳ್ಳಿಂದ ಸಹ ಇಲ್ಲ ಸರ್ ಗೌರಂಗಣ್ಣ ಇವರು ಅವ್ರನ್ನ ಫೋನ್ ಮಾಡಿ ಕೇಳ್ಕೊಂತೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿಕ್ಕಿಲ್ವೇನ್ರಿ ಪನ್ನ ಇಲ್ಲೇ ಇದ್ದಾರೆ ಬರ್ತಾವ್ರಂತ ಸರ್ 10 ವರ್ಷ ಆಗುತ್ತೆ ಅಂತ FIR ಎಲ್ಲ ಆಯ್ತು
ಆ ಕಡೆನೇ. ಕೆಳಗಿಂದ ಫಾರೆಸ್ಟ್ನವರು ನಮಗೆ ಬಿಡಲ್ಲ, ಉಳುಮೆ ಮಾಡಕ್ಕೆ ಬಿಡ್ತಾ ಇಲ್ಲ. ಫಾರೆಸ್ಟ್ ಪಾಣಿ ಶ್ರೀನಿವಾಸ್ ಮುಂದಿನ ಈಗ ಬಿಲ್ ಕಟ್ಟಬೇಕಾ ಏನು CC ರಸ್ತೆ ಯಾವ ರೋಡ್ ಎಲ್ಲ ಇನ್ಕ್ಲೂಡ್ ಮಾಡಪ್ಪ ಇಲ್ಲಿ ಒಂದು ಪಟ್ಟಿ ಹೇಳಿ ಇಲ್ಲಿ ಇರೋದು ಪನ್ನಗು ಆದಿಜಾಂಬವ ನೆಕ್ಸ್ಟ್ ಹಚ್ಬೇಕು ಮರವ ಹಂಗಾದ್ರೂ ಕೊಡಿಸ್ತೀನಿ ಅರ್ಧಕ್ಕೆ ಹೇಳಿದ್ಬಿಟ್ಟಲ್ಲ ಈ ಆಫೀಸ್ ಆಗಿದೆ ಸರ್ ಅಡಿಷನಲ್ ಆಮೇಲೆ ತಗೊಳ್ಳೋಣ ಸರ್. ಇಲ್ಲಿ ಏನಾಗಿದೆ ಇಲ್ಲಿ ಎಷ್ಟಾಗೈತೆ ವಯಸ್ಸು 800 ಬರ್ತಿದೆ. 800 ಬರ್ತಾಯ್ತವ. ಅದು OAP ಸರ್ ಇನ್ನೆಷ್ಟು ಬರಬೇಕು ಅಂತ ನೀನು 1200 ಒಂದು ಸ್ಕೆಚ್ ಮಾಡಿಸ್ತಾರೆ. ಅದೇ ಸರ್ ರೆವೆನ್ಯೂ ಬೇರೆ, FDP ಬೇರೆ. ನೀವು ದುಡ್ಡು 2000 ದುಡ್ಡು ಕಟ್ಟಿಸ್ಕೊಂಬಿಟ್ಟು ಕೋರ್ಟಲ್ಲಿ ನಮ್ಮ ತಾಲೂಕು ಸರ್ವೇರ್ ಕಳಿಸ್ತಾರೆ, ಸ್ಕೆಚ್ ಮಾಡಿಕೊಡೋದು. ಫಿಕ್ಸ್ಡ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಏನೋ ಒಂದು ಇದಿದೆ ಕೋರ್ಟ್. ನಿರಂಜನ್ ತಹಸೀಲ್ದಾರ್ ಕೆಲಸ ಇದೆಯಾ ಬೇರೆ ಯಾವ್ದಾರು ಇದೆಯಾ? ಯಾವ ಕೆಲಸ ಇದೆ? ತಹಸೀಲ್ದಾರ್ ಇದ್ರೆ ಬೇಡ, ಆ ಕಡೆಯಿಂದ ಬಾ. ಅದನ್ನು ಆಯ್ಕೆವ್ರೆ ಅದನ್ನೇ ಅದಕ್ಕೆ ಕೇಳಿದೆ. ತಹಸೀಲ್ದಾರ್ ಹತ್ರ ಇದ್ರೆ ವೆಯ್ಟ್ ಮಾಡಿ, ನೀವು ಹತ್ರ ಇದ್ರೆ ಇಲ್ಲೇ ಬನ್ನಿ. ನಮ್ಮ ಅಪ್ಪರಿದ್ರು ಲೇಟ್ ಆಗುತ್ತೆ ಅಂತ ಏನು ತಿದ್ದುಪಡಿನ ಸರ್? ಅಲ್ಲ ಸರ್ ಇಲ್ಲ ಸರ್ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಮೈನಿಂಗ್ದು ಕೋರ್ಟಲ್ಲಿ ಡಿಸೈಡ್ ಆಗಿ ರಿಲೀಸ್ ಆಗಿರೋದು. ನಿಮ್ದು ಆ ಮೈನಿಂಗ್ದಲ್ಲಿ ಮನೆಗಳನ್ನ ಯಾವಾಗ ಕೇಳಿದ್ರವಾಗ ಅಂತ ನನಗೆ ಅದನ್ನ ಗೊತ್ತಾಗ ಒಂದು ಸುಮ್ಮನೆ ಪಟ್ಟಿ ಮಾಡ್ಕೊಂಡು ಎಲ್ಲ ಹೆಸರು ತಡೀರಿ. ದೀವಕ್ಕೆ ಶಿವಕುಮಾರ್ ಇದ್ರೆ ಕರೀರಿ ಅವ್ರನ್ನೇ. ಶಿವಕುಮಾರ್ ಇದಂತ ನಮಗೆ ಸಂಜೀವಿನಿ ಒಕ್ಕೂಟದಿಂದ ಸಬ್ಸಿಡಿ ಲೋನಿಗೆ ಆಯ್ಕೆ ಮಾಡಿದ್ರು. ಕೇಳಿದಾಗ ಸಾಹೇಬ್ರ ಹತ್ರ ಹೋಗ್ರಿ ಅವ್ರು ಅಪ್ರೂವ್ ಮಾಡಿಕೊಡ್ತಾರೆ ಅಂತ ಅಂದರು. ಅದಕ್ಕೆ ಬಂದ್ವಿ ಸರ್. ಸಂಜೀವಿನಿ ಯಾರು ಒಳಗಡೆ ಹೋಗ್ಬಿಡಲ್ಲ, ಅಲ್ಲಿ ಮೂಳೆ ತಗೊಂಡ್ಬಿಡಲ್ಲ, ಏನು ರೈತರಿಗ ಇಲ್ಲ ಅರಣ್ಯ ಇಲಾಖೆ ಲ್ಯಾಂಡ್ ಆಗಿದೆ.